ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸ್. ಇವತ್ತು ನಾವು ನ್ಯಾಯಾಂಗ ಅನ್ನುವಂಥ ಚಾಪ್ಟರ್ LB ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಇದ್ವಿ ಅಲ್ವಾ ಮಕ್ಕಳೇ. ಲಾಸ್ಟ್ ಕ್ಲಾಸ್ ಅಲ್ಲಿ ವಿ ಹ್ಯಾಡ್ ಕಂಪ್ಲೀಟೆಡ್ 5 ಕ್ವಶನ್ಸ್. ಇವಾಗ 6th ಕ್ವಶನ್ ಇಂದ ಕಂಟಿನ್ಯೂ ಮಾಡೋಣ, ಓಕೆನಾ? ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 6ನೇ ಪ್ರಶ್ನೆ, ನ್ಯಾಯಾಂಗ ಎನ್ನುವಂತಹ ಚಾಪ್ಟರ್ ಇಂದ ಜನತಾ ನ್ಯಾಯಾಲಯಗಳು ಯಾವಾಗ ಅಸ್ತಿತ್ವಕ್ಕೆ ಬಂದವು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಜನತಾ ನ್ಯಾಯಾಲಯಗಳು ಯಾವಾಗ ಅಸ್ತಿತ್ವಕ್ಕೆ ಬಂದವು? ಜನತಾ ನ್ಯಾಯಾಲಯಗಳು 1985ರಲ್ಲಿ ಅಸ್ತಿತ್ವಕ್ಕೆ ಬಂದವು. ಯಾಕೆ, ಕಾರಣ ಏನು ಅಂತ ನೋಡಿದಾಗ, ಭಾರತದಲ್ಲಿ ನ್ಯಾಯ ವಿತರಣೆಯು ವಿಳಂಬವು ಮತ್ತು ವೆಚ್ಚದಾಯಕ ಅಂತಂದ್ರೆ ದುಬಾರಿ ಆಗಿರೋದ್ರಿಂದ ಅಲ್ವಾ. ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ನ್ಯಾಯವನ್ನ, ಮೊಕದ್ದಮೆಗಳನ್ನ ಅತಿ ಶೀಘ್ರದಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸಲು ಜನತಾ ನ್ಯಾಯಾಲಯಗಳು ಅಸ್ತಿತ್ವಕ್ಕೆ ಬರ್ತವೆ ಮಕ್ಕಳು. ಭಾರತದಲ್ಲಿ ನ್ಯಾಯ ವಿತರಣೆಯು ಏನಾಗಿದೆ, ದುಬಾರಿ ಮತ್ತು ವಿಳಂಬವಾಗಿದೆ ಅಲ್ವಾ. ಸೊ ಇದನ್ನ ಗಮನದಲ್ಲಿಟ್ಟುಕೊಂಡು ಶೀಘ್ರ ಮೊಕದ್ದಮೆಗಳ ಇತ್ಯರ್ಥ ಮಾಡುವುದಕ್ಕೋಸ್ಕರ, ಶೀಘ್ರವಾಗಿ ಮೊಕದ್ದಮೆಗಳ ಇತ್ಯರ್ಥ ಮಾಡುವುದಕ್ಕೋಸ್ಕರ ಮತ್ತು ಕಡಿಮೆ ವೆಚ್ಚದಲ್ಲಿ ನ್ಯಾಯವನ್ನ ದೊರಕಿಸಿಕೊಡುವುದಕ್ಕೋಸ್ಕರ ಜನತಾ ನ್ಯಾಯಾಲಯಗಳು 1985ರಲ್ಲಿ ಅಸ್ತಿತ್ವಕ್ಕೆ ಬಂದವು. ಇವು ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ಭಾಗಿಯಾದ ಇಬ್ಬರು ವ್ಯಕ್ತಿಗಳ ನಡುವೆ ವಿವಾದಗಳನ್ನ ರಾಜಿ ಸಂಧಾನ ಮಾಡಿಸುವುದು ಅಥವಾ ಇತ್ಯರ್ಥ ಪಡಿಸುವುದರ ಮೂಲಕ ನ್ಯಾಯ ದೊರಕಿಸುವ ಉದ್ದೇಶವನ್ನ ಹೊಂದಿವೆ. ಓಕೆ, ಥ್ಯಾಂಕ್ ಯು.